ಸಿಕ್ಕಾಪಟ್ಟೆ ರಶ್ ಒಟ್ನಲ್ಲಿ ಯಪ್ಪ. ಅದು ಮೇನ್ ಬ್ರಾಂಚ್ ನಾನು ನಿಮ್ನ ಕರ್ಕೊಂಡು ಹೋಗ್ತಾರೆ. ಏನಣ್ಣ ಪಾಠ ಮಾಡಬಾರ್ದು ನಾವು ಎಲ್ಲರ ಹತ್ರನೂ ನಾನು ರೈತರ ಮಗಳೇನೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಪ್ಲಾನ್ ಏನು ಅಂದರೆ ನಾನು ಮತ್ತು ನಮ್ಮ ಅಣ್ಣಂದಿರು, ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲರೂ ಆರತಿ ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು, ನಮ್ಮಣ್ಣ, ಇನ್ನೊಬ್ಬರು ನಮ್ಮಣ್ಣ ಮತ್ತು ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರಿದ್ದಾರೆ. ಅವ್ರು ನೋಡಿದ್ರೆ ದೇವ್ರು ನೋಡೋದೇ ಬೇಕಾಗಿಲ್ಲ, ತಿರುಪತಿಗೆ ಹೋಗೋದೇ ಬೇಕಾಗಿಲ್ಲ. ಅವರು ತೋರಿಸ್ತೀನಿ. ಏನಂತೀರಾ ಬೈ? ನಿಮಗೆ ತೋರಿಸ್ತೀನಿ. ಇವರೇ ಅವರು. ಗೋವಿಂದ ಗೋವಿಂದ. ಕೊಂಡಲವಾಡ ವೆಂಕಟರಮಣ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ. ಹರೀಶಣ್ಣ ಅಂದ್ಬಿಟ್ಟು ನಮ್ಮ ಕುನಿಯಣ್ಣನ ಫ್ರೆಂಡು. ಗೋವಿಂದ ಗೋವಿಂದ ಅನ್ನಿ ಬೈ. ಗೋವಿಂದ. ಗೈಸ್ ಓಕೆ ಮೂವ್. ಹಾಂ, ಒಂದು ಒಳ್ಳೆ ಪ್ಲೇಸ್ ಹೇಳಿ. ಡ್ರೈವರ್ ರೆಡಿ ಆಯ್ತಾ ಅವ್ರೆ? ಫಾರ್ಮುಲಾ 1 ಡ್ರೈವರು. ಕಮಾನ್ ಬ್ರೋ, ವೆರಿ ಗುಡ್. ಹೆಂಗಿದ್ದೀನಿ ಗೊತ್ತಾ? ಇದರಲ್ಲಿ ಯಾವ್ದಾದ್ರು ಸಂಜು ಮತ್ತು ಗೀತದಲ್ಲಿ ಸಂಜು ಮತ್ತು ಗೀತ. ಯಾರು? ವಿಲಲ್ಲು ಉಂಡು ಬಾಸ್. ಬೈ ಒಂದು ಸೆಟ್ಟಿಂಗ್ ಅನ್ನಿ. ಮತ್ತೆ ಬಾಸ್ ಅಂದ. ಓಕೆ ಗೈಸ್, ಶಲ್ ವಿ ಸ್ಟಾರ್ಟ್? ಸೀಟ್ ಬೆಲ್ಟ್ ಹೆಲ್ಮೆಟ್ ಎಲ್ಲ ಹಾಕಿದ್ದೀರಾ? ಇವ್ರಿಗೆ ಹೆಲ್ಮೆಟ್ ಹಾಕ್ಸಿ ಬೈ ಫಸ್ಟ್. ಬೆಲ್ಟ್ ಪ್ಯಾಂಟ್ ಹಾಕಿದ್ದೀನಿ. ಬೆಲ್ಟ್ ಪ್ಯಾಂಟ್ ಹಾಕಿದ್ದೀನಿ, ಹೆಲ್ಮೆಟ್ ಗಾಡಿ ಹಾಕಿದ್ದೀನಿ. ಹೆಲ್ಮೆಟ್ ಹಾಕಬೇಕಿತ್ತಪ್ಪ ಅಷ್ಟೇ. ಓಕೆ ಗೈಸ್, ಜರ್ನಿ ಸ್ಟಾರ್ಟೆಡ್ ವಿತ್ ಫಾರ್ಮುಲಾ 1 ರೇಸರ್ ಡ್ರೈವರ್, ಆಲ್ ಇನ್ ಒನ್ ಕ್ಯಾಪ್ಟನ್ ಕ್ಯಾಪ್ಟನ್ ಅಭಿಷೇಕ್ ಜೊತೆ. ಹೇಳು ಪೈಲಟ್ ಅಂತ. ನಾನು ಪೈಲಟ್ ಹಾರಿಸ್ಬಿಡ್ತೀನಿ ಈಗ ಹಂಸಲ್ಲಿ. ಪೈಲಟ್ ವಿತ್ ಬಾಡಿಗಾರ್ಡ್ ಪುನೀತ್ ಅಂಡ್ ಬಾಡಿಗಾರ್ಡ್ ಪುನೀತ್. ನಾನು ಗಾರ್ಡ್ ಬಾಡಿಗೆ ಬಾಡಿಗಾರ್ಡ್ ಪುನೀತ್ ವಿತ್ ದೇವ್ರು ಹರೀಶ್. ಅರೆ ಸೊ ಗೈಸ್, ನಾನು ಆಕ್ಚುಲಿ ಪುನಿಯಣ್ಣನ ಕರೆಕ್ಟ್ ಆಗಿ ಪರಿಚಯ ಮಾಡ್ಕೊಟ್ಟಿಲ್ಲ. ಅವ್ರು ಆಕ್ಚುಲಿ ಬಂದ್ಬಿಟ್ಟು ಸೋಷಿಯಲ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಜಾಸ್ತಿ ಮಾಡ್ತಿರ್ತಾರೆ ಸೋಷಿಯಲ್ ವರ್ಕ್. ಅಂಡ್ ನಾನ್ ಹೇಳೋದ್ಕಿನ್ನ ಅವ್ರ ಬಗ್ಗೆ ಅವರೇ ಹೇಳಿದ್ರೆ ಇನ್ನ ಚೆನ್ನಾಗಿ. ಹಾಯ್, ಹಲೋ, ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಹುಚ್ಚು ಸೋಷಿಯಲ್ ವರ್ಕ್ ಮಾಡೋದು ಅಂತ. ಹಾಗೆ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಬಿಜೆಪಿಲಿ ಒಂದಾದ್ಮೇಲೆ ಒಂದು ಪದವಿ ಕೊಟ್ಕೊಂಡು ಹೋದ್ರು. ಈಗ ನಾನು ಮೈಸೂರು ಸಿಟಿ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಬಟ್ ಎಲ್ಲಾ ಟೈಮಲ್ಲೂ ಇರಲ್ಲ, ಸ್ವಲ್ಪ ಟೈಮ್ ನ ಅದಕ್ಕೆ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಗೈಸ್, ಇವ್ರು ಆಕ್ಚುಲಿ ಇವ್ರ ಪದವಿ ಎಷ್ಟೇ ಹೆಂಗೆ ಇದ್ರು ನನಗ್ ಮಾತ್ರ ಇವ್ರು ಹೆಂಗಿರ್ತಾರೆ ಅಂದ್ರೆ ತುಂಬಾ ಫ್ರೆಂಡ್ಲಿ. ನಾನು 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ನಿಜ ಹೇಳ್ಬೇಕು ಅಂದ್ರೆ ಪುನಿಯಣ್ಣ ಯಾವ್ದಕ್ಕೂ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ನನ್ ಜೊತೆ ಹೆಂಗಿರ್ತಾರೆ ಅಂದ್ರೆ, ನಾನ್ 10th ಮುಗಿದ ತಕ್ಷಣ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರ ಜೊತೆನೆ. ನಾನು ಇವ್ರ ಜೊತೆ ಹೆಂಗೆ ಅಂದ್ರೆ ಇವ್ರ ಹೆಂಡತಿ ಉರ್ಕೊಳ್ಳೋರು ನನ್ ಜೊತೆ ಇರೋದ್ರಿಗೆ. ನಾನ್ ಇವ್ರ ಜೊತೆ ಇರೋದ್ ನೋಡಿ ಇವ್ರ ಹೆಂಡತಿನೇ ಉರ್ಕೊಳ್ಳೋದು. ಈಗ್ಲೂ ಅಷ್ಟೇ, ಇವ್ರ ಹೆಂಡತಿ ನನ್ ಜೊತೆ ಹೋಯ್ತವ್ರೆ ಅಂದ್ರೆ ಉರ್ಕೊಬಿಟ್ಟಿರ್ತಾರೆ, ಬಿಡಲ್ಲ. ಮೊದಲು ಹೆಂಡತಿ ಜೊತೆ ಹೋಗ್ತಾ ಇದಾರೆ ಅಂತ. ಹೌದು, ನಾನು ಇವ್ರು ಸೇರ್ಕೊಂಡು ಕ್ವಾಟ್ಲೆ ಮಾಡಿಲ್ಲ. ಲೈಕ್ ನಾನು 3 ವರ್ಷ ಜಿಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗ, ಡಿಗ್ರಿ ಎಲ್ಲ ಮುಗಿಸಿ. ಅಂಡ್ ನಾನ್ ಸೆಕೆಂಡ್ PU ಪಾಸ್ ಮಾಡಿದೆ ಇವರಿಂದ. ಅವಾಗ ಒಂಥರ ಇವ್ರು ಹೆಂಗಿದ್ರು ಅಂದ್ರೆ ನನ್ಗೆ ಮೋಟಿವೇಶನಲ್ ಸ್ಪೀಕರ್ ತರ ಇದ್ರು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ನಾನ್ ಹೇಳೋದ್ಕಿಂತ ನಮ್ಮ ಅಣ್ಣನೇ ಹೇಳ್ತಾರೆ ಇನ್ನ ಚೆನ್ನಾಗಿ. ಅದೆಲ್ಲ ಒಂಥರ ಒಂದ್ ಮೆಮೊರೀಸ್. ಇವಾಗ ಮದ್ವೆ ಆಗ್ಬಿಟ್ಟು ಅವ್ರು ಸಿಗಲ್ಲ ಜಾಸ್ತಿ, ಫುಲ್ ಬಿಸಿ. ಸೊ ಹಿಂಗೆ ನಮ್ದು ನಮ್ ಲೈಫ್ ಅವಾಗ ಹಂಗೆ ಚೇಂಜ್ ಆಯ್ತಾ ಇರುತ್ತೆ. ಮುಂಚೆ ನಾವು ಅವರು ಬಿಟ್ಟೇ ಇರ್ತಾ ಇರ್ಲಿಲ್ಲ, ಇವಾಗ ಒಂದಿನನೂ ಸಿಗ್ತಾ ಇಲ್ಲ.
ಹಂಗಾಗ್ಬಿಟ್ಟಿದೀವಿ. ನಾನ್ ಬೆಂಗಳೂರು, ಅವ್ರು ಮೈಸೂರು. ಓಕೆ, ಯಾವ ಲೆವೆಲ್ಗೆ ಅಂದ್ರೆ ನಮ್ಮ ಅವನ್ ಮಾತು ಕೇಳಿಲ್ಲ ಅಂದ್ರೆ ಪುಣ್ಯನಿಗೆ ಕಾಲ್ ಮಾಡ್ಸರು ಪುಣ್ಯನಿಗೆ ಅರುಣ ಕೆಲಸ ಮಾಡ್ತಾನೆ ಅವಾಗ ಅವ್ರು ಕಾಲ್ ಮಾಡಿ ಒಂದ್ ಮಾತ್ರ ಸಾಕು ಇವ್ ಮಲಗಿದವನು ಎದ್ಬಲ್ ಆ ಕೆಲಸ ಮಾಡಿದವ ಆ ಲೆವೆಲ್. ಆ ಲೆವೆಲ್ಗೆ ನಾವು ನಮ್ ಬಾಂಡಿಂಗು ನಮ್ ಜೆಲ್ಲು ಆ ಮಟ್ಟಿಗಿತ್ತು. ಒಟ್ನಲ್ಲಿ ಫೈನಲಿ ನಾವು 3 ಜನ ಕೂಡ ಯಾರಿಗಿನ್ ಕಮ್ಮಿ ಇಲ್ಲ. ಅದು ನಿಜ. ಓಕೆ ಗೈಸ್, ಇದಾಗಿತ್ತು ನಮ್ಮ ಬ್ರದರ್ಸ್ ಇಂಟ್ರೊಡಕ್ಷನ್. ಅಂಡ್ ಬನ್ನಿ, ನಮ್ ಬ್ರದರ್ಸ್ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೆ ಇರ್ಲಿ, ಯಾವ ಆಂಟಿರ್ ಕಣ್ಣು ಬೀಳದೆ ಇರ್ಲಿ, ಯಾವ ಹುಡುಗಿರ್ ಕಣ್ಣು ಬೀಳದೆ ಇರ್ಲಿ ಅನ್ಬಿಟ್ಟು ಹೋಗಿ ಈ ವರ್ಷದಲ್ಲಿ ಎಂಡಿಂಗ್ ಅಲ್ಲಿ ಹೋಗ್ತಾ ಇದೀವಿ. ತಡೆ ಓಡಿಸ್ಕೊಂಡು ರಿಟರ್ನ್ ಬಂದ್ಬಿಡೋಣ. ಕಮ್. ನೀವು ಹಳೇ ಕಾಲದಲ್ಲಿ ವಿಷ್ಣುವರ್ಧನ್, ರವಿಚಂದ್ರನ್ ಎಲ್ಲ ಮೂವೀಸ್ ನೋಡಿರ್ತೀರಾ. ಅದೇ ಯಾವ್ದಪ್ಪ ಅದು, ಕುದುರೆ ಎಲ್ಲ ಓಡಿಸ್ಕೊ ಬರ್ತಾ ಇರ್ತಾರಲ್ಲ, ಹಳೇ ಬ್ರಿಡ್ಜು ಇದೆ. ಸ್ವಲ್ಪ ಹಿಂಗಿರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಯಾರೋ ಒಬ್ಬನ ಮೈಸೂರು ಬೆಂಗಳೂರು ಕರೆಕ್ಟಿಂಗ್ ಶ್ರೀರಂಗಪಟ್ಟಣ ಓಲ್ಡ್ ಬ್ರಿಡ್ಜ್ ಇಲ್ಲೇ ಜಾಸ್ತಿ. ಅವಾಗ ಇಲ್ಲೇ ಎಲ್ಲ ಓಡಾಡ್ತಿದ್ದಿದ್ ಬಸ್ ಎಲ್ಲ ಇಲ್ಲೇ ಓಡಾಡ್ತಾ ಇದ್ದಿದ್ದು. ಬಸ್ಸು, ಕಾರು ಎಲ್ಲ ಇಲ್ಲೇ ಓಡಾಡ್ತಿದ್ದಿದ್ದು. ನೋಡಿ ಎಷ್ಟು ಚಿಕ್ಕ ಜಾಗದಲ್ಲಿ ಇವಾಗ ಯಾರು ಓಡಾಡೋದೇ ಇಲ್ಲ. ಕೊಡೋದು ಹೇಳಿ, ಕೊಡೋದು ಹೇಳೋಣ. 100 ರೂಪಾಯಿ ಅಣ್ಣ, ಕಮ್ಮಿ ಇಲ್ಲ. ಗೈಸ್, ನಾವು ಫೈನಲಿ ಯಾರಿನ್ ಆರ್ತೀವಿ ನೋಡಿ ಅಲ್ಲಿ ಆ ಕಡೆ. ದರ್ಶನ ಮಾಡೋಣ, ಬನ್ನಿ ಬನ್ನಿ ಬನ್ನಿ. ಇಲ್ಲ ಇಲ್ಲ, ಗೈಸ್ ನಾವು ಪ್ರತಿ ಸತಿ ಬಂದಾಗ್ಲೂ ನಾವು ಪೂಜೆ ಸಾಮಾನ್ ತಗೊಳ್ಳೋದೇ ಈ ಅಕ್ಕನ ಹತ್ರ. ಹಿಂಗೆ ಅಲರ್ಟ್ ಆಗ್ಬಿಟ್ರು ಅಕ್ಕ ಫುಲ್ಲು. ಹೇಳ್ಬಿಡಿ ನೀವೇ ಬಂದವರೆಲ್ಲ ತಗೋಬೇಕು ಅಂತ. ಹಂಗೆಲ್ಲ ಸ್ವಾರ್ಥ ಅಣ್ಣ, ನಮ್ ತವೇ ತಗೊಳಂಗಿಲ್ಲ, ಎಲ್ಲರ ತಾವ್ ತಗೊಂಡ್ ಎಲ್ಲರಿಗೂ ವ್ಯಾಪಾರ ಆಗ್ಲಿ. ನೋಡಿದ್ರಾ, ಇಂತ ಒಳ್ಳೆ ಮನ್ಸಿರೋದ್ಕೇನೆ ದೇವಸ್ಥಾನದಲ್ಲಿ ಏನಂತೀರ ಅಣ್ಣ? ಏನ ಬೆಳೆದಿರೋ ರೈತನೇ ನನ್ನೊಬ್ಬಟ್ಟು ವ್ಯಾಪಾರ ಆಗ್ಲಿ ಅಂತ ಹೇಳಲ್ಲ. ನಾನು ರೈತರ ಮಗಳೇನೆ. ನಾವು ಕಬ್ಬು ಭತ್ತ ಎಲ್ಲ ಬೆಳಿತೀವಿ. ನಾನು ರೈತರ ಮಗಳೇನೆ. ಆಯ್ತು ಬಣ್ಣ ಈ ಸಲ ಹಾಕಿದೀವಿ, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ತೆಗ್ದಿಟ್ಟಿರ್ತೀನಿ, ಕೊಡ್ತೀನಿ. ನೋಡಿ, ಇವ್ರಿಗೆ ಒಂದ್ ಸ್ವಲ್ಪನೂ ಸ್ವಾರ್ಥ ಇಲ್ಲ. ಏನಂದ್ರೆ ಅಂದ್ರೆ ನಾನು ಬಂದವರೆಲ್ಲ ಇವ್ರ ಹತ್ರನೇ ತಗೊಳ್ಳಿ ಅಂತ ಹೇಳಿದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಅಣ್ಣ ಸ್ವಾರ್ಥ ಮಾಡಬಾರ್ದು, ನಾವು ಎಲ್ರ ಹತ್ರನೂ ತಗೋಬೇಕು, ಯಾರಾಗ್ತದೆ ಅವ್ರು ಎಲ್ರು ಬೆಳಿಬೇಕು ಅನ್ನೋ ತರ ಹೇಳ್ತಾ ಇದಾರೆ. ಸೊ ನಾವು ರೆಗ್ಯುಲರ್ ಆಗಿ ಬರೋದು ಇವ್ರ ಹತ್ರನೇ. ಬಾಂಡಿಂಗ್ ಒಂಥರ ಚೆನ್ನಾಗಿರುತ್ತೆ ನಮ್ದು. ವೈಸ್ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ರಶ್. ಹುಡುಕ್ತಾ ಇದ್ರೆ ಈ ಮಂಚ ಆಲ್ರೆಡಿ ಒಳಗಡೆ ನಿಂತ್ಕೊಂಡು ನಡೀರಿ ನಾವು ಒಳಗೋಗೋಣ. ಸಿಕ್ಕಾಬಿಟ್ಟೆ ರಶ್ ಒಟ್ನಲ್ಲಿ. ಯಪ್ಪ, ಶುಕ್ರವಾರ ಅಲ್ವಾ ಮೋಸ್ಟ್ಲಿ, ಅದಕ್ಕೆ ಫುಲ್ ರಶ್. ಏನಣ್ಣ ವಿಡಿಯೋ ಹಿಡ್ಕೊಳ್ತಿರೋ ಜನ ಹೆಂಗ್ ನೋಡ್ತಾರೆ ಅಂದ್ರೆ, ಬನ್ನಿ ಹೋಗೋಣ. ಇಲ್ಲ 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 ಅಣ್ಣ, ಮೇಲ್ಗಡೆದು. ಮುಂದೆ ಬನ್ನಿ. ಸೊ ನಾವು ಯೂಶಲಿ ಆರತಿ ಊಟಕ್ಕೆ ಬಂದಾಗೆಲ್ಲ ಇಲ್ಲೇ ಆಲ್ಮೋಸ್ಟ್ ತಲೆ ಓಡಿಸೋದು ಇಲ್ಲಿ ನದಿಲಿ. ನಿಮ್ ಸರೌಂಡಿಂಗ್ ಈ ಕಡೆ ಬೆಂಗಳೂರು, ಮೈಸೂರು ಈ ಕಡೆ ಸೈಡ್ ಬಂದವರೆಲ್ಲ, ಪಾಂಡುಪುರ, ಮಂಡ್ಯದವರೆಲ್ಲ ಆಲ್ಮೋಸ್ಟ್ ಇಲ್ಲೇ ತಡೆ ಓಡಿಸಕ್ ಬರೋದು. ಓಕೆ, ಕಮ್. ಸೊ ಗೈಸ್, ತಡೆ ಓಡಿಸೋದನ್ನೆಲ್ಲ ತೋರ್ಸಕ್ಕಾಗಲ್ಲ. ನಾವು ತಡೆ ಓಡಿಸ್ಕೊಂಡು ಮುಗಿಸ್ಕೊಂಡು
ಮತ್ತೆ ರೀಚ್ ಔಟ್ ಆಗ್ತೀವಿ. ಓಕೆ, ಕಮ್. ಗೈಸ್, ಇವಾಗ ತಡೆ ಓಡಿಸಿದ್ದಾಯ್ತು. ತಡೆ ಓಡಿಸಿದ ತಕ್ಷಣ ನಾನು ಈಗ ಪುರಿ ತಗೊಂಡು ಆ್ಯಂಡ್ ಗೈಸ್, ಈ ದೇವ್ರ ವಿಶೇಷತೆ ಏನಂದರೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಿಮ್ಮ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬಿದ್ದಿದ್ರು ಈ ದೇವ್ರ ಹತ್ರ ಬಂದು ಒಂದು ಸತಿ ಬೇಡ್ಕೊಂಡು ತಡೆ ಓಡಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಡಿ ಬಾಸ್ ಕೂಡ ಇಲ್ಲಿ ತುಂಬ ಸತಿ ವಿಸಿಟ್ ಮಾಡ್ತಿರ್ತಾರೆ ಮೈಸೂರಿಗೆ ಬಂದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನಾನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ದೆ, ಅದಾಗ್ತಾ ಇರಲಿಲ್ಲ. ಈ ದೇವ್ರ ಹತ್ರ ಬಂದು ಒಂದು ಸತಿ ಅರಕೆ ಕಟ್ಕೊಂಡ್ವಿ, ಎಲ್ಲ ಕ್ಲಿಯರ್ ಆಯಿತು. ಈ ದೇವಸ್ಥಾನದಲ್ಲಿ ಬಂದು ನಾವು ಒಂದು ಸತಿ ತಡೆ ಓಡಿಸಿದ್ರೆ ಅದು ಏನೋ ಒಂಥರ ಪಾಸಿಟಿವ್ ಫೀಲ್ ನಿಮಗಿರುತ್ತೆ ಹೊರಗಡೆ ಹೋಗ್ಬೇಕಾದ್ರೆ. ಗೈಸ್, ದರ್ಶನ ಎಲ್ಲ ಆಯ್ತು, ತಡೆ ಎಲ್ಲ ಹೊಡ್ಸಿದ್ವಿ. ನಿಮ್ಗೆ ಲೈಟ್ ಕಳ್ಳೆಪುರಿ ತಿಂತ ಇದ್ದೀವಿ. ನಿಮ್ಗೆ ಇನ್ನೊಂದು ಸ್ಪಾಟ್ ಕರ್ಕೊಯ್ತೀನಿ ನಾನು. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಬೆಂಗಳೂರು ಮೈಸೂರು ಎಲ್ಲೇ ಬಸ್ಸು ಟ್ರೈನು ಎಲ್ಲ ಕಡೆ ನಿಮ್ಗೆ ಮಧುರೊಡೆ ಅಂತ ಮಾಡ್ತಿರ್ತಾರೆ, ಗೊತ್ತಾ? ಆಲ್ ಓವರ್ ನಿಮ್ಗೆ ಎಲ್ಲಿ ಮಧುರೊಡೆ ಮಾಡ್ತಾರೆ ಒಂದೇ ಕಡೆ ಮಾಡೋದು, ಆಯ್ತಾ? ಅದು ಮೇನ್ ಬ್ರಾಂಚಿಗೆ ನಾನು ನಿಮ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಬನ್ನಿ. ಮದ್ದೂರೊಡೆ. ಸೊ ಗೈಸ್, ಇದೆ ದ ಗ್ರೇಟ್ ಮದ್ದೂರೊಡೆ ಒರಿಜಿನಲ್ OG ಮದ್ದೂರೊಡೆ ಒರಿಜಿನಲ್ ಬ್ರಾಂಚ್. ನಾವು ಈಗ ಅಲ್ಲಿ ತುಪ್ಪ ತರ ಇದಾನೆ. ನಿಮ್ಮ ಹೆಸರು ಹೇಳಿದೆ. ಸೊ ಗೈಸ್, ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹೆಂಗ್ ತಿಂದಿರ್ತೀರಾ ಅದಕ್ಕಿಂತ 100ರಷ್ಟು ಸಗದಾಗಿರುತ್ತೆ. ಆ ಕ್ರಿಸ್ಪಿನೆಸ್ ಇರ್ಬೋದು, ಆ ಆನಿಯನ್ ಸ್ಲೈಸಸ್ ನಿಮ್ಗೆ ಮಧ್ಯದಲ್ಲಿ ಸ್ವೀಟಿ ಟೆಕ್ಸ್ಚರ್ ಕೊಡೋದು 2 ಸಲ ತಗೊಂಡಿದ್ದೀನಿ ಬೈ ನಾನು. ಸಗದಾಗಿರುತ್ತೆ. ನೀವು ಒಂದ್ಸತಿ ಬಂದು ಟ್ರೈ ಮಾಡಿ, ಬಿಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ದೇವ್ರು ನಿಮ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ಈ ವರ್ಷದಲ್ಲಿ ಏನ್ ಕೆಟ್ಟದಾಗಿತ್ತು ಹಂಗೆ ಸುಟ್ಟೋಗ್ಬಿಡ್ಲಿ. ನೆಕ್ಸ್ಟ್ ವರ್ಷ ನಿಮ್ಗೆಲ್ಲರಿಗೂ ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಿಂಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂಡು ಇವತ್ತಿನ ವ್ಲಾಗ್ಸ್ನ ಸಮಾಪ್ತಿ ಮಾಡ್ತಾ ಇದ್ದೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ಗೆ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್.